ಐಪಿಎಲ್ 2025ರಲ್ಲಿ ಒಬ್ಬ ಆದಿವಾಸಿ ಕ್ರಿಕೆಟರ್ ಆಡಲಿದ್ದಾನೆ. ಈತನ ಬ್ಯಾಟಿಂಗ್ ಶೈಲಿಯನ್ನು ನೋಡಿ ಈತನನ್ನು ರಾಂಚಿಯ ಕ್ರಿಸ್ ಗೇಲ್ ಎಂದು ಕೂಡ ಕರೆಯುತ್ತಾರೆ. ಹಾಗಾದರೆ ಈ ಆದಿವಾಸಿ ಆಟಗಾರ ಯಾರು ಎಂದು ನಾವು ನಿಮಗೆ ವಿವರವಾಗಿ ತಿಳಿಸುತ್ತೇವೆ. ಐಪಿಎಲ್ ಆಕ್ಷನ್ನಲ್ಲಿ ಎಲ್ಲಾ ತಂಡಗಳು ದೊಡ್ಡ ದೊಡ್ಡ ಆಟಗಾರರನ್ನು ಖರೀದಿಸುತ್ತಿದ್ದಾಗ ಚೆನ್ನೈ ಮತ್ತು ಮುಂಬೈ ಇಂಡಿಯನ್ಸ್ನ ಕಣ್ಣು ಜಾರ್ಖಂಡ್ನ ಲಿಟಿಲ್ ಕ್ರಿಸ್ ಗೇಲ್ ಎನ್ನುವ ರಾಬಿನ್ ಮಿಂಜ್ ಮೇಲೆ ಇತ್ತು. ಇವರು ಎಡಗೈ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್. ಎರಡೂ ತಂಡಗಳು ಇವರಿಗಾಗಿ ಬಿಡ್ ಮಾಡಿತು. ಆದರೆ ಕೊನೆಗೆ ಇವರನ್ನು ಮುಂಬೈ 65 ಲಕ್ಷದಲ್ಲಿ ಖರೀದಿಸಿತು. ಕಳೆದ ವರ್ಷ ಇವರನ್ನು ಗುಜರಾತ್ ಟೈಟಾನ್ಸ್ 3.6 ಕೋಟಿಗೆ ಖರೀದಿಸಿತ್ತು. ಆದರೆ ಇವರು ಬೈಕ್ ದುರಂತದಲ್ಲಿ ತೀವ್ರವಾಗಿ ಗಾಯಗೊಂಡು ಕಳೆದ ಸೀಸನ್ನಿಂದ ಹೊರಗಾಗಿದ್ದರು. ರಾಂಚಿಯ ಕ್ರಿಸ್ ಗೇಲ್ ಎಂದು ಪ್ರಸಿದ್ಧನಾದ ರಾಬಿನ್ ಮಿಂಜ್ ಐಪಿಎಲ್ನಲ್ಲಿ ಭಾಗವಹಿಸುವ ಮೊದಲ ಆದಿವಾಸಿ ಆಟಗಾರರಾಗಿದ್ದಾರೆ. ಹಾಗೂ ಇವರು ಸದಾ 200+ ಸ್ಟ್ರೈಕ್ ರೇಟ್ನಲ್ಲಿ ಆಡುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಆದಿವಾಸಿ ಆಟಗಾರನಿಗೆ ಐಪಿಎಲ್ನಲ್ಲಿ ಆಡಲು ಅವಕಾಶ ಕೊಟ್ಟಿದ್ದು ಸರಿಯೋ ತಪ್ಪೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.